ಮೈಸೂರು ಜೆಪಿ ನಗರ ರೋಟರಿ ಕ್ಲಬ್ ಆಫ್ ಎಲ್9ನ ನೂತನ ಅಧ್ಯಕ್ಷರಾಗಿ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಮಂಗಲಾ ಶಿವಕುಮಾರ್ ಅಧಿಕಾರವನ್ನ ಸ್ವೀಕರಿಸಿದ್ರು. ಸೇವೆಯೇ ಮುಖ್ಯ ಧ್ಯೇಯವಾಗಿರುವ ರೋಟರಿ ಸಂಸ್ಥೆಯ ಮೂಲಕ ಸಮಾಜದ ದುರ್ಬಲ ವರ್ಗಗಳಿಗೆ ಇನ್ನಷ್ಟು ನೆರವು ನೀಡುವುದಾಗಿ ಅವರು ಭರವಸೆಯನ್ನ ನೀಡಿದ್ರು. ಮೈಸೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಜೆಪಿ ನಗರ ರೋಟರಿ ಕ್ಲಬ್ ಆಫ್ ಎಲ್9ನ ನೂತನ ಅಧ್ಯಕ್ಷರಾಗಿ ಮಂಗಲಾ ಶಿವಕುಮಾರ್ ಪದಗ್ರಹಣ ಮಾಡಿದ್ರು. ಪದಗ್ರಹಣದ ಬಳಿಕ ಮಾತನಾಡಿದ ಮಂಗಲಾ ಶಿವಕುಮಾರ್, ರೋಟರಿ ಸಂಸ್ಥೆ ವಿಶ್ವದಾದ್ಯಂತ ಆಸಕ್ತರು, ಅಬಲರು ಹಾಗೂ ನಿರ್ಲಕ್ಷಿತ ಸಮುದಾಯಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಪೋಲಿಯೋ ನಿರ್ಮೂಲನೆಗೆ ಮಹತ್ವದ ಕೊಡುಗೆ ನೀಡಿದೆ ಅಂತ ಹೇಳಿದ್ದಾರೆ. ಪರಿಚಯ ಸರ್, ನಾನು ಮಂಗಲಾ ಶಿವಕುಮಾರ್ ಅಂತ ಚಾಮರಾಜನಗರ ಜಿಲ್ಲೆ ಮಂಗಲಾ ಗ್ರಾಮದವರು, ಮೂಲತಃ ಕೃಷಿ ಕುಟುಂಬದವರು. ನಾವು ಚಾಮರಾಜನಗರದ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗೂ ಸಹ ನಾನು ಕೆಲಸವನ್ನು ಮಾಡಿಕೊಂಡು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಸಹ ಮಾಡಿದ್ದೆ. ನಂತರದಲ್ಲಿ ನನ್ನ ಉದ್ಯಮವನ್ನು ಮೈಸೂರಿನಲ್ಲಿ ಸ್ಥಾಪಿಸಿ ಕಳೆದ 35 ವರ್ಷಗಳಿಂದ ಇಲ್ಲೇ ವಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಈ ರೋಟರಿ ಮಿತ್ರರ ಪರಿಚಯ ಆಗಿ ಅವ್ರ ಕಡೆಯಿಂದ ನಾನು ಈ ಒಂದು ಪ್ರತಿಷ್ಠಿತ ರೋಟರಿ ಕ್ಲಬ್ ಆಫ್ ಎಲ್9 ಮೈಸೂರಿನ ಒಬ್ಬ ರೊಟೇರಿಯನ್ ಆಗಿ ಕಳೆದ ವರ್ಷ ಅಷ್ಟೇ ನಾನು ಇಲ್ಲಿಗೆ ಸೇರಿದೆ. ಇದ್ರ ಉದ್ದೇಶ ನಮಗೆ ರೋಟರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ಒಂದು ರೊಟೇರಿಯನ್ ಅನ್ನುವಂಥದ್ದೇ ಒಂದು ಪ್ರೆಸ್ಟೀಜ್ ಆಗಿರೋದ್ರಿಂದ, ಜೊತೆಗೆ ಈ ರೋಟರಿಯ ಸಂಸ್ಥೆ ಮಾಡುವಂಥ ಜನಸೇವಾ ಕಾರ್ಯ, ವಿಶೇಷವಾಗಿ ಪೋಲಿಯೋ ನಿರ್ಮೂಲನೆ ಇಡೀ ಪ್ರಪಂಚದಲ್ಲಿ ಮಾಡುವಂಥದ್ದೇ ರೋಟರಿ ಕ್ಲಬ್. ಹಾಗಾಗಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳ ಮತ್ತು ಸಮಾಜ ಸೇವೆ ಇರುವಂಥ ವ್ಯಕ್ತಿಗಳು ಈ ಒಂದು ಕ್ಲಬ್ಬಲ್ಲಿ ಇರೋದ್ರಿಂದ, ಮುಂಚೆಯಿಂದ ನಾವು ಮಾಡ್ಕೊಂಬಂದಂಥ ಸಮಾಜ ಸೇವೆಗಳು ನಾವು ಪರ್ಸನಲ್ ಆಗಿ ಮಾಡ್ತಾ ಇದ್ವು, ಆದ್ರೆ ಈಗ ಸಂಘಟಿತವಾಗಿ ಈ ರೋಟರಿ ಕ್ಲಬ್ ಮೂಲಕ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ಮತ್ತೆ ಒಳ್ಳೊಳ್ಳೆ ಸ್ನೇಹಿತರು ಇಲ್ಲಿ ನಮಗೆ ದೊರಕಿರೋದ್ರಿಂದ ನಾನು ಈ ಒಂದು ಕ್ಲಬ್ನೇ ಆಯ್ಕೆ ಮಾಡಿಕೊಂಡೆ. ಈ ಸಾಲಿನಲ್ಲಿ 26-27ನೇ ಸಾಲಿಗೆ ನನ್ನನ್ನು ಈ ಕ್ಲಬ್ಬಿನ ಅಧ್ಯಕ್ಷನಾಗಿ ನಮ್ಮೆಲ್ಲ ರೋಟೇರಿಯನ್ಗಳು ನನ್ನ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ನಾನು ಮೊನ್ನೆ ಅಷ್ಟೇ 6ನೇ ತಾರೀಕು ಆ ಕ್ಲಬ್ನ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ನಮ್ಮ ಮುಖ್ಯ ಉದ್ದೇಶಗಳು ಕಳೆದ ಬಾರಿ ಏನು 25-26ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ನಮ್ಮ NS ಮಹದೇವಸ್ವಾಮಿ ಪಕ್ಕದಲ್ಲಿ ಕೂತಿರೋದು ನಮ್ಮ ಮಹದೇವಸ್ವಾಮಿ ಮತ್ತು ಅದ್ರ ಹಿಂದೆ ರವಿ ಅವರು, ಇವರು ಅತ್ಯುತ್ತಮವಾಗಿ ಕೆಲಸ ಮಾಡಿ ನಾವು ಏನು ಪ್ರಶಸ್ತಿಗಳು ಕ್ಲಬ್ಗಳಿಗೆ ಬರಬೇಕು ಎಲ್ಲ ಪ್ರಶಸ್ತಿಗಳು ನಮ್ಮ ಮುಡಿಗೆ ಬಂದಿದೆ ಅಂತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಇವೆಲ್ಲ ಕಾರಣದಿಂದಾಗಿ ಇದನ್ನು ಮುನ್ನಡೆಸಬೇಕು, ಇದಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ಸಂದಿಗ್ಧತೆ ನನಗಿರೋದ್ರಿಂದ ಅನಿವಾರ್ಯವಾಗಿ ಅದ್ರ ಜೊತೆಗೆ ನಮಗೆ ಸೇವಾ ಮನೋಭಾವಕ್ಕೆ ಅವಕಾಶ ಇರೋದ್ರಿಂದ, ಒಳ್ಳೊಳ್ಳೆ ಸ್ನೇಹಿತರು ಮತ್ತು ವಿಶಾಲ ಮನೋಭಾವ ಇರೋಂಥ ಮತ್ತು ಸೇವಾ ಮನೋಭಾವ ಇರೋಂಥ ಎಲ್ಲ ವ್ಯಕ್ತಿಗಳು ಇರೋದ್ರಿಂದ ನಾನು ಅತಿ ಮುಖ್ಯವಾಗಿ ಹಳ್ಳಿಗಾಡಿನ ಜನರಿಗೆ ಏನು ಅವರಿಗೆ ಆಸಕ್ತರಿದ್ದಾರೆ ಅಂಥ ಸಮುದಾಯಕ್ಕೆ ಅವರಿಗೆ ನ್ಯಾಯವನ್ನು ದೊರಕಿಸೋಂಥ ನಿಟ್ಟಿನಲ್ಲಿ ಅವ್ರಿಗೆ ಏನು ಸೇವೆಗಳನ್ನು ಮಾಡ್ಬೋದು. ವಿಶೇಷವಾಗಿ ನಾನು ಗಮನಿಸೋದಂತ ಹಳ್ಳಿಗೆ ಹೋದಾಗ ಕೃಷಿ ಕಾರ್ಮಿಕರೇನಿದ್ದಾರೆ ಅವರು ತುಂಬ ಉದಾಸೀನ ಮಾಡ್ತಾರೆ ಆರೋಗ್ಯದ ಬಗ್ಗೆ, ಸಣ್ಣ ಸಣ್ಣ ನೋವುಗಳ ಇನ್ನೊಂದು ಬಂದಾಗ ಏನೂ ಆಗಿಲ್ಲ ನನಗೆ ಅಂತಕ್ಕಂಥದ್ದು. ಹಾಗಾಗಿ ಕೊನೆಗೆ ಅವರು ವಿಶ್ವವಿಖ್ಯಾತ ಮೈಸೂರು ದಸರಾ ಸಂದರ್ಭದಲ್ಲಿ ಸ್ವಚ್ಛತಾ ಜಾಗೃತಿ ಅಭಿಯಾನದಲ್ಲಿ ಜೆಪಿ ನಗರ ರೋಟರಿ ಕ್ಲಬ್ ಆಫ್ ಎಲ್9ನ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಮಿಕರು, ಬಡವರು ಹಾಗೂ ನಿರ್ಲಕ್ಷಿತ ವರ್ಗದ ಜನರಿಗೆ ಹೆಚ್ಚಿನ ನೆರವು ನೀಡುವುದಾಗಿ ಅವರು ತಿಳಿಸಿದ್ದಾರೆ. ಆರೋಗ್ಯ ತಪಾಸಣಾ ಶಿಬಿರಗಳು, ಕಣ್ಣಿನ ತಪಾಸಣಾ ಶಿಬಿರಗಳು, ಸಾರ್ವಜನಿಕ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಸಮಾಜಮುಖಿ ಸೇವಾ ಯೋಜನೆಗಳನ್ನು ನಿರಂತರವಾಗಿ ನಡೆಸುವ ಸಂಕಲ್ಪವನ್ನ ಮಂಗಲಾ ಶಿವಕುಮಾರ್ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷ NS ಮಹದೇವಸ್ವಾಮಿ, ಎಂ ರವಿ, ನಿಕಟಪೂರ್ವ ಕಾರ್ಯದರ್ಶಿ KG ಹರೀಶ್, KS ಕುಮಾರ್, ಚಂದ್ರಶೇಖರ್, ಸತ್ಯವೇಂದ್ರ, DP ಜಗದೀಶ್, ಪರಮೇಶ್, ಹರೀಶ್ ಸೇರಿದಂತೆ ಹಲವು ಗಣ್ಯರು ಹಾಗೂ ರೋಟರಿ ಸದಸ್ಯರು ಉಪಸ್ಥಿತರಿದ್ದರು.